ದೇವರು ಕೂಡ ಒಂದು ಸಂಬಳವನ್ನು ಫಿಕ್ಸ್ ಮಾಡಿದರಂತೆ. ಅವನವನ ನಡತೆಗೆ ತಕ್ಕ ಹಾಗೆ ಕೊಡತಕ್ಕಂಥ ಪ್ರತಿಫಲ. ನಾವು ಒಳ್ಳೆ ಕೆಲಸದ ಆಳಾಗಿ ಯಜಮಾನನ ಮುಂದೆ ದುಡಿದರೆ ಆ ಯಜಮಾನನು ನಮಗೆ ಸಂಬಳ ಕೊಡೋ ಪ್ರಕಾರ ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ಬಳಿ ಒಂದು ಸಂಬಳವಿದೆ. ಅಂದರೆ ಅವನವನ ನಡತೆಗೆ ಒಂದು ಸಂಬಳ ಇದೆ. ಫಿಲಮಲ್ಲಿ ಆಕ್ಟಿಂಗ್ ಮಾಡಿದ್ರೆ ಅವ್ರು ದುಡ್ಡು ಕೊಡ್ತಾರೆ, ಓಕೆನಾ? ಇದು ನಡತೆ. ಅಲ್ಲಿ ನಡತೆ ಕೆಡಿಸ್ಕೊಂಡ್ರೆ ದುಡ್ಡು ಕೊಡ್ತಾರೆ ಅಲ್ವಾ? ನಡತೆ ಕೆಡಿಸ್ಕೊಂಡು ಒಂದು ವ್ಯಭಿಚಾರ ಸೀನು ಅಥವಾ ಕೊಲೆ ಮಾಡೋ ಸೀನು, ವ್ಯಭಿಚಾರ ಸೀನು, ಹಾಳು ಮಾಡೋ ಸೀನು, ಮತ್ತೊಂದು ಸೀನ್ಗೂ ಇಷ್ಟು ಅಂತ ಹಣ ಫಿಕ್ಸ್ ಮಾಡ್ತಾರೆ. ಇಲ್ಲಿ ದೇವರೊಂದು ಫಿಕ್ಸ್ ಮಾಡಿದ್ದಾರೆ. ಏನು? ನಮ್ಮ ನಡತೆಗೆ ಒಂದು ಸಂಬಳ ಫಿಕ್ಸ್ ಆಗಿದೆ. ಹೌದು ಪ್ರೇರೆ, ನಮ್ಮ ನಡತೆಗೆ ಒಂದು ಸಂಬಳ ಫಿಕ್ಸ್ ಆಗಿದೆ. ಅದಕ್ಕೆ ದೇವರು ಹೇಳ್ತಿದ್ರೆ, ಪಾಪವು ಕೊಡುವ ಸಂಬಳ ಎರಡನೇ ಮರಣ. ಮೊದಲನೇ ಮರಣ ನೀತಿವಂತರಿಗೂ ಬರುತ್ತೆ, ಅನೀತಿರಿಗೂ ಬರುತ್ತೆ, ಪಾಪಿಗಳಿಗೂ, ಪರಿಶುದ್ಧರಿಗೂ, ದುಷ್ಟರಿಗೂ, ಶಿಷ್ಟರಿಗೂ, ಮಾನಸ್ಥರಿಗೂ, ಮಾನವಿಲ್ಲದವರಿಗೂ, ಸುಳ್ಳು ಹೇಳುವವರಿಗೂ, ಸತ್ಯ ಹೇಳುವವರಿಗೂ, ಎಲ್ಲರಿಗೂ ಮರಣ ಖಂಡಿತ ಬಂದೇ ಬರುತ್ತೆ ಪ್ರೇರೆ. ದೇವರು ಹೇಳ್ತಿರುವಂಥ ಮಾತು ಜುಜುಬಿ ಮಾತಲ್ಲ. ದೇವರು ಮಾತನಾಡಿದ್ರೆ ಜುಜುಬಿ ಮಾತನಾಡಲ್ಲ. ಪ್ರಪಂಚ ಮಾತನಾಡುವಂಥ ಆಲೋಚನೆ ಇಟ್ಕೊಂಡು ದೇವರು ಮಾತಾಡಲ್ಲ. ದೇವರು ಮಾತಾಡುವಂಥ ಮಾತು ಸ್ವರ್ಗಕ್ಕೆ ಸಂಬಂಧಪಟ್ಟಂತ, ಅಂದರೆ ಮೇಲಾದವುಗಳ ಮೇಲೆ ಮನಸ್ಸಿಟ್ಟು ದೇವರು ಮಾತಾಡ್ತಾರೆ. ನಾವು ಭೂ ಸಂಬಂಧವಾದವರು ಭೂಮಿ ನೋಡುವುದರಿಂದ ನಾವು ಭೂ ಸಂಬಂಧವಾಗಿ ಆಲೋಚನೆ ಮಾಡ್ತೀವಿ. ಮರಣ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದು, ನರಕ ಅಂದರೆ ಇಲ್ಲೇ ಅನುಭವಿಸುವಂಥದ್ದು ಇದನ್ಕೋತೀವಿ. ವ್ಯಭಿಚಾರ ಅಂದರೆ ಯಾರ ಜೊತೆನೋ ಹೋಗಿ ಪಾಪ ಮಾಡ್ದೇ ವ್ಯಭಿಚಾರ ಅನ್ಕೋತೀವಿ. ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಅಂದರೆ ಒಂದು ಸ್ತ್ರೀಯನ್ನು ನೋಡಿ ನೀನು ಮೋಹಿಸಿದರೆ ಅದು ವ್ಯಭಿಚಾರ ಅಂತ ಹೇಳಿ. ಅಂದರೆ ನೀನು ಒಂದು ಸ್ತ್ರೀನ ನೋಡಿ ಮೋಹಗೊಂಡ ಮೇಲೆ ಅವಳು ಸಿಗದಂಥ ಕಾರಣಕ್ಕೆ ಬೇರೆಯವ್ರ ಮೇಲೆ ಬಲಾತ್ಕಾರ ಮಾಡುವಂಥ ಚಾನ್ಸಸ್ ಇರುತ್ತೆ. ದೇವರು ಈ ಕಾನೂನು ಏನಂದ್ರೆ ಬೇರೆ, ಪಾಪ ತಪ್ಪು ಮಾಡಾದ್ಮೇಲೆ ಹೋಗಿ ಹಿಡಿದು ಶಿಕ್ಷೆ ಕೊಡ್ತಾರೆ. ದೇವರು ಯಾವಾಗ ನೋಡಿ ಶಿಕ್ಷಿಸೋದಕ್ಕೆ ಇಷ್ಟಪಡ್ತಾರೆ ಗೊತ್ತಾ? ನೀನು ಕನಸಲ್ಲೂ ಕೆಟ್ಟದನ್ನು ಭಾವಿಸಬಾರ್ದು ಅನ್ನೋದು ದೇವರ ಇಷ್ಟ ಪ್ರೇರೆ. ಆತನು ನಿಜವಾಗ್ಲೂ ಎಷ್ಟು ಒಳ್ಳೆ ದೇವರು. ಇಂಥ ದೇವ್ರ ಬಗ್ಗೆ ಮಾತನಾಡೋದಕ್ಕೆ ನಿಜವಾಗ್ಲೂ ನಾನು ಗರ್ವ ಪಡ್ತೀನಿ ಪ್ರೇರೆ, ನಿಜವಾಗ್ಲೂ ಗರ್ವ ಪಡ್ತೀನಿ. ನಾನು ಮಾತನಾಡ್ತಾರಂಥ ದೇವರು ಎಷ್ಟು ಪರಿಶುದ್ಧರಂದ್ರೆ ನೀನು ಹೃದಯದಲ್ಲಿ ಆಲೋಚನೆ ಮಾಡಬಾರ್ದು. ನೀನು ಹೊರಗಡೆಯಿಂದ ಮಾತ್ರ ಶುದ್ಧನಲ್ಲ, ಹೊರಗಡೆಯಿಂದನೂ ಶುದ್ಧನಾಗಿರ್ಬೇಕು, ಒಳಗಡೆಯಿಂದನೂ ಶುದ್ಧನಾಗಿರ್ಬೇಕು. ನೀನು ಏನ್ ಪ್ರೇರೆ, ಆಚೆ ಕಡೆ ಮಾತ್ರ ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಸೂಟು ಬೂಟು ಎಲ್ಲ ಹಾಕೊಂಡು ಹೊರಗಡೆ ಹೋಗ್ತೀನಿ. ಹೊರಗಡೆ ಮನುಷ್ಯ ಹೊರಗಡೆ ಬಂದರೆ ಮನೇಲಿಲ್ಲ ಕಸ, ಅಲ್ಲಿ ಗಲೀಜು ಎಲ್ಲ ಕಸ ಬಿದ್ದೈತೆ. ನಾನು ಮಾತ್ರ ಹೊರಗಡೆಯಿಂದ ಆಚೆ ಕಡೆ ನಾನು ನೋಡಿದವರು ಇವ್ರ ಮನೆ ಎಷ್ಟು ಸೌಕರ್ಯವಾಗಿದೆ, ಎಷ್ಟು ಚೆನ್ನಾಗೈತೆ, ಎಷ್ಟು ಅಂತ ಅನ್ಬೋದು. ಒಳಗಡೆ ಮನೆಯಲ್ಲಿರುವಂಥ ಪರಿಸ್ಥಿತಿ ಕಸ ಹೊಲಸುಗಳಿಂದ ತುಂಬಿದೆ. ಅದೇ ರೀತಿ ಆಚೆ ಕಡೆ ನಾವು ಸ್ನೋ ಹಾಕೊಂಡು ಪೌಡ್ರ್ ಹಾಕೊಂಡು ಘಮ ಅಂತ ಮಿಣುಕ್ತಾ ಇರ್ಬೋದು ಪ್ರೇಮಿ, ಘಮ ಅಂತ ಮಿಣುಕ್ತಾ ಇರ್ಬೋದು, ಹೊಳಿತಾ ಇರ್ಬೋದು, ಮತ್ತು ಸೆಂಟ್ ಮೂಲಕ ಸ್ಮೆಲ್ ಬರ್ಬೋದು ನಮ್ಮ ದೇಹ. ಆದ್ರೆ ದೇವ್ರು ಏನಂತಾರೆ ಅಂದ್ರೆ, ನಿನ್ನ ಅಂತರಂಗವನ್ನು ನಾನು ನೋಡುವವನಾಗಿದ್ದೇನೆ, ನಿನ್ನ ಹೃದಯವನ್ನು ಪರಿಶೋಧಿಸುವವನಾಗಿದ್ದೇನೆ ಅಂತಾರೆ. ಅದು ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಪ್ರೇಮ. ಈ ದೇವರು ಟೆಸ್ಟ್ ಮಾಡೋ ರೀತಿಯಲ್ಲಿ, ಮನುಷ್ಯನನ್ನು ಪರೀಕ್ಷಿಸುವಂಥ ರೀತಿಯಲ್ಲಿ ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ಸಾಧ್ಯನೇವಿಲ್ಲ. ಪರಿಶೋಧಕನು ಪ್ರೇರೆ ದೇವರು ತನ್ನ ಮಕ್ಕಳನ್ನು ಕುರಿತು ಅಷ್ಟೇ ಆಳ ಪ್ರೀತಿಸ್ತಾರೆ, ಪ್ರಾಣಕ್ಕೆ ಪ್ರಾಣ ಕೊಟ್ಟು ಪ್ರೀತಿಸ್ತಾರೆ. ತಪ್ಪು ಮಾಡಿದ್ರೆ ಮಾತ್ರ ಪ್ರಾಣಕ್ಕೆ ಜಿಗಿಂಸೆ ಬರೋ ಥರ ಶಿಕ್ಷೆ ಮಾತ್ರ. ಜೀವನದಲ್ಲಿ ನನ್ನ ಮಗ ತಪ್ಪು ಮಾಡಬಾರ್ದು. ಈ ತಂದೆ ತಾಯಿಗಳು, ಈ ಲೋಕ ತಂದೆ ತಾಯಿಗಳು ಕುಡಿದ್ರು ಬಿಟ್ಬಿಡ್ತಾರೆ, ವ್ಯಭಿಚಾರ ಮಾಡಿದ್ರು, ಮತ್ತು ನೋಡಿ ದೇವ್ರು ಹೊಡೆದ್ರೆ ಮಾತ್ರ ದೇಹಕ್ಕೆ ಸಂಬಂಧಪಟ್ಟಂಥ ರೋಗದಿಂದ ಹೊಡೆಯಲ್ಲ ದೇವರು. ತಂದೆ ತಾಯಿಗಳಾದ್ರೂ ಮ್ಯಾಗಡೆ ಚರ್ಮ ಸುಲಿಯೋ ರೀತಿಯಲ್ಲಿ ಇನ್ನೊಂದು ರೀತಿ ಹೊಡಿತಾರೆ. ದೇವರಿದಲ್ಲ, ಆತ್ಮಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದರೆ ಮನುಷ್ಯನಿಗೆ ಆತ್ಮಕ್ಕೆ ಸಮಾಧಾನ ಇರಬಾರ್ದು, ಶಾಂತಿ ಇರಬಾರ್ದು. ಈ ದಿನ ಪ್ರಪಂಚ ಪ್ರೇರ ನೀವು ಆಲೋಚನೆ ಮಾಡಿ, ಎಲ್ಲರೂ ಆಲೋಚನೆ ಮಾಡಿದ್ದಾರೆ. ಎಲ್ಲರೂ ನಗ್ನಾಗ್ತಾ ಇದ್ದಾರೆ, ಖುಷಿಯಿಂದ ಇದ್ದಾರೆ, ಸಂತೋಷದಿಂದ ಇದ್ದಾರೆ, ಮೈ ತುಂಬ ಒಡವೆ ಹಾಕಿದ್ದಾರೆ, ಕೈ ತುಂಬ ಹಣ ಹಿಡಿದಿದ್ದಾರೆ, ಒಳ್ಳೊಳ್ಳೆ ಮೊಬೈಲ್ಗಳು ಇಟ್ಟಿದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದ್ದಾರೆ, ಒಳ್ಳೊಳ್ಳೆ ಕಾರಲ್ಲಿದೆ. ಇವರ ಆತ್ಮಕ್ಕೆ ಸಮಾಧಾನ ಇದೆಯಾ ಅಂತ ಒಂದು ಚೂರು ಈ ವಿಡಿಯೋ ನೋಡ್ತಾರಂತ ನೀವಾದರೂ ಹೇಳಿ. ಅಥವಾ ನೀವು ಪ್ರಪಂಚ ತಿಳ್ಕೊಂಡಿದ್ರೆ ಅವ್ರ ಬಗ್ಗೆ ಆದರೂ ನೀವು ತಿಳ್ಕೊಳ್ಳಿ. ಪ್ರಪಂಚ ನಗುತ್ತಾ ಇದೆ ಅಂತ ಅನಿಸ್ತಾ ಇದೆ ಅಷ್ಟೇ,
ಆದರೆ ಇವರ ಹೃದಯದಲ್ಲಿರುವಂಥದ್ದು ಪಾತಾಳದ ವೇದನೆ. ನಗುವವರು ಸಂತೋಷದಿಂದ ಸತ್ಯವಾದಂಥ ಸಂತೋಷ ಅಲ್ಲ ಅದು. ಏನ್ ಬೇರೆ ಯಾವಾಗ ಮನುಷ್ಯ ಕಾಮಿಡಿ ನೋಡ್ತಾ ಅಂತಾನೆ, ಕಾಮಿಡಿ ಫಿಲಮ್ ನೋಡ್ತಾ ಇದೀನಿ ಅಂತಾನೆ, ಯಾವಾಗಲೂ ಫಿಲಮ್ ಟಾಕೀಸ್ ಅಲ್ಲಿ ಇರ್ತಾನೆ, ಬಾರಲ್ಲಿ ಇರ್ತಾನೆ. ಚಿಂತೆ ಅದು ಕಳೀತದ. ಬಾರಲ್ಲಿ ನಿಂತಿದೆ, ನೋವಾಗಿದೆ, ಫೀಲಿಂಗ್ ಜಾಸ್ತಿ ಆಯ್ತದೆ, ಕುಡಿದ್ರೆ ಸರಿ ಹೋಯ್ತಂತೆ. ಕುಡಿದ್ರೆ ಸರಿ ಹೋಗಿರುತ್ತಾ? ಮತ್ತೆ ಮಾರನೇ ದಿವಸ ಯಾಕೆ ಕುಡಿಯಕ್ಕೆ ಹೋಗ್ತಾ ಇದೆಯಾ? ಈ ದಿನ ನೀವು ಕುಡಿದ್ರೆ ನೋವು ಹೋಗುತ್ತೆ ಅಂತ ಕುಡಿತಾ ಇದೆಯಾ? ಒಪ್ಕೋತೀನಿ ನಿನ್ನ ಮಾತಿನ ಪ್ರಕಾರ. ಮಾರನೇ ದಿವಸಕ್ಕೋಸ್ಕರ ಏನ್ ತಗೋಯ್ತದೆ? ಮಾರನೇ ದಿವಸಕ್ಕೆ ಏನ್ ಹೋಗ್ತಾ ಇದೆಯಾ? ಈ ದಿನ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತೀಯ, ಓಕೆ ಒಪ್ಕೋತೀನಿ. ಫಿಲಮ್ಗೆ ಹೋಗ್ತೀಯ, ಮಾರನೇ ದಿವಸಕ್ಕೂ ಫಿಲಮ್ಗೆ ಯಾಕೆ ಹೋಗ್ತೀಯ ನೀನು? ಅಂದ್ರೆ ಆ ಮಾರನೇ ಸಲ ಫಿಲಮ್ ಟೈಮ್ ಪಾಸ್ ಆಗಲ್ಲ. ಫಿಲಮ್ ನೋಡಿದ್ರೆ ಜೀವನ ಪಾಸ್ ಮಾಡ್ಬೋತಾ ಇದೀವಿ ನಾವು. ನಮ್ಮ ಜೀವನವನ್ನ 3 ಗಂಟೆ 2 ಗಂಟೆ ಮತ್ತೊಂದು ಜಾಗದಲ್ಲಿ ಕಳೆದು ನರಕಕ್ಕೆ ಪಾತ್ರರಾಗ್ತಾ ಇದೀವಿ. ನರಕದ ವೇದನೆ ಅನುಭವಿಸ್ತಾ ಇದೀವಿ. ದುಃಖದ ಸಮಯದಲ್ಲಿ ಯೋಚನೆ ಮಾಡು, ಅದರಿಂದ ಹೊರಗಡೆ ಬರುವುದು ಹೇಗೆ ಅಂತ ಚಿಂತೆ ಮಾಡಬೇಕು ಓ ಮನುಷ್ಯ ಅಂತ ದೇವರು ಹೇಳ್ತಾರೆ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಒದಗಿಸು ಬರುವುದರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸುವಂತ ದೇವರು ಹೇಳ್ತಾ ಇದ್ದಾರೆ. ಬುದ್ಧಿ ಮಾತು. ದೇವ್ರ ಮಾತೇನಾದ್ರೂ ಕೇಳ್ತೀವಾ? ಕಾಮಿಡಿ ನೋಡೋಕೆ ಇಷ್ಟಪಡ್ತೀವಿ, ಫೈಟ್ ನೋಡೋದಕ್ಕೆ ಇಷ್ಟಪಡ್ತೀವಿ, ಲವ್ ಸ್ಟೋರಿ ನೋಡೋದಕ್ಕೆ ಇಷ್ಟಪಡ್ತೀವಿ, ಸಿಗರೇಟ್ ಹೊಡಿಯೋದಕ್ಕೆ ಇಷ್ಟಪಡ್ತೀವಿ, ಕುಡಿಯೋದಕ್ಕೆ ಇಷ್ಟಪಡ್ತೀವಿ, ವ್ಯಭಿಚಾರ ಮಾಡೋದಕ್ಕೆ ಇಷ್ಟಪಡ್ತೀವಿ, ಇಸ್ಪೀಟ್ ಆಟ ಆಡೋದಕ್ಕೆ ಇಷ್ಟಪಡ್ತೀವಿ, ಬಾಜಿ ಆಟ ಆಡೋದಕ್ಕೆ ಇಷ್ಟಪಡ್ತೀವಿ. ಎಲ್ಲ ಇಷ್ಟಪಟ್ಟಿದ್ದ ಕೆಲಸ ಮಾಡಾದ್ಮೇಲೂ ಇಷ್ಟ ಇಲ್ಲ ಬದುಕೋದಿಕ್ಕೆ ಅಂತ ಇದೆಯಾ ಅಂದ್ರೆ ಎಂಥ ಶಾಪ ಇರಬೇಕು ನಮ್ಮ ಜೀವನಕ್ಕೆ, ಎಂಥ ಶಾಪ ಇರಬೇಕು ಪ್ರೇರೆ. ಇವೆಲ್ಲ ಒಳ್ಳೆ ಕಾರ್ಯನಾ? ಈ ದೇಹವೆಂಬ ಗರ್ಭಗುಡಿಯಲ್ಲಿ ಕುಡಿಯುವಂಥದ್ದು ಒಳ್ಳೆ ಕಾರ್ಯನಾ? ಸಿಗರೇಟ್ ಸೇರುವಂಥದ್ದು ಒಳ್ಳೆ ಕಾರ್ಯನಾ? ವ್ಯಭಿಚಾರ ಮಾಡುವಂಥದ್ದು ಒಳ್ಳೆ ಕಾರ್ಯನಾ? ನಿಮ್ಮ ತಂದೆ ತಾಯಿ ಹೇಳಿದಿರ್ಬೋದು, ನೀನು ದೇವರು ಕಣೋ, ನೀನು ದೇವರ ಸ್ವಭಾವವುಳ್ಳವನು ಕಣೋ ಆಗಿರ್ಬೇಕು ಅಂತ ನಿಮ್ಮ ತಂದೆ ತಾಯಿ ಹೇಳಿದಿರ್ಬೋದು. ನೀನು ದೇವಾಲಯ ಅಂತ ನಿಮ್ಮ ತಂದೆ ತಾಯಿ ಹೇಳಿದಿರ್ಬೋದು. ನಾನು ನಂಬಿರುವಂಥ ದೇವ್ರು ಹೇಳಿದ್ದಾರೆ, ನೀನು ದೇವಾಲಯ ಕಣೋ, ನೀನು ನನಗೆ, ನೀನು ದೇವಸ್ಥಾನ, ನೀನು ನನಗೆ ಮಗನೇ. ನೀನು ನನಗೆ ದೇವಸ್ಥಾನ ಅಂತ ದೇವರು ಹೇಳ್ತಾ ಇದ್ದಾರೆ. ಯಾರು ನಾವು? ದೇವರಿಗೆ ದೇವಸ್ಥಾನಗಳು. ಹೌದಾ? ನಿಜ ಪ್ರಿಯರೇ, ನಾವೆಲ್ಲರೂ ದೇವರುಗಳು ಅಂತಾರೆ ದೇವರು. ದೇವರ ಮಕ್ಕಳು ಏನಾಗ್ತೀವಿ ನಾವು? ಹೇಳಿ ಪ್ರಿಯರೇ, ನಾವು ದೇವರ ಮಕ್ಕಳು. ನಾವೇನಾಗ್ತೀವಿ? ದೇವರೇ ತಾನೆ. ಮನುಷ್ಯರ ಮಕ್ಕಳು ಮನುಷ್ಯರು ಹುಡ್ತಾರೆ. ನಾಯಿಗೆ ನಾಯಿ ಹುಟ್ಟುತ್ತೆ, ಹಂದಿಗೆ ಹಂದಿ ಹುಟ್ಟುತ್ತೆ, ಹಾವಿಗೆ ಹಾವು ಹುಟ್ಟುತ್ತೆ. ದೇವರಿಗೆ ದೇವರ ತಾನೇ ಹುಟ್ಟಬೇಕು. ಅಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾ ಸ್ಥಾನ ತೆಗೆದುಕೊಂಡು ಪಾಪ ಪರಿಹಾರ ಮಾಡ್ಕೊಂಡಾದ್ಮೇಲೆ ನಾವು ದೇವರುಗಳಂತೆ. ಈಗಲೂ ನಾವು ದೇವ್ರ ಮಕ್ಕಳೇ. ಅಂದರೆ ತಂದೆ ಯಾರಂತ ಗೊತ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು. ರೋಡಲ್ಲಿ ಹೋಗಿ ಬರೋರಿಗೆಲ್ಲ ಅಪ್ಪ ಅಂತ ಇದ್ದೀವಿ, ಅಪ್ಪನಿಗೆ ಅನ್ಬೇಕಾಗಿರೋನ್ಗೆ ಅಪ್ಪ ಅಂತ ಇಲ್ಲ. ನೋಡ್ಕೊಂಡು ಆ ಮಾತು ದೇವ್ರು ಏನು ಹೇಳಿದ್ದಾರೆ ನಮಗೆ ಅಂತ. ಒಂದು ಕೊರಿಂಥ 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು. ಕಸದ ತೊಟ್ಟಿ ಮಾಡ್ಕೊಂಡಿದ್ದೀವಿ, ನಮಗೆಲ್ಲ ಗೊತ್ತಾಗುತ್ತೆ. ಇದು ದೇವರ ಗರ್ಭಗುಡಿ ಅಲ್ಲ, ಇದು ದೇವರ ಕಸದ ತೊಟ್ಟಿ, ವ್ಯಭಿಚಾರದ ಮನೆ. ಇದಾಗಿದೆ ನಮ್ಮ ಪರಿಸ್ಥಿತಿ. ಗರ್ಭಗುಡಿ ಆಗಿದೆ ಎಂಬುದು ನಿಮಗೆ ತಿಳಿಯೋದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಕೇಳಿಸ್ಕೊಳ್ಳಿ, ಮೈ ಸ್ಟೈಲ್ ಮೈ ಲೈಫ್ ಅಂತ ಇದೀವಲ್ಲ ಮಗನೇ, ತಮ್ಮ, ನೀನು ನಿನ್ನ ಸ್ವಂತ ಸೊತ್ತಲ್ಲ. ಇದು ದೇವರು ಕೊಟ್ಟಿರೋಂಥ ಲೈಫು. ದೇವರ ಸ್ಟೈಲ್ ನಿನ್ನ ಜೀವನದಲ್ಲಿ ನೆರವೇರಬೇಕು. ದೇವರು ಹೇಳುವಂಥ ಸ್ಟೈಲಲ್ಲಿ ನೀನು ಬದುಕಬೇಕು. ವ್ಯಭಿಚಾರ ಮಾಡಬಾರ್ದು, ಆದ್ರ ಮಾಡಬಾರ್ದು, ಓವರ್ ಆಕ್ಟಿಂಗ್ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಈ ಸ್ಟೈಲ್ ನಿನ್ನಲ್ಲಿ ಇರಬೇಕು. ದೇವರು ಕೊಟ್ಟಿರುವಂಥ ಜನ್ಮ ಇದು. ದೇವರಿಗೋಸ್ಕರ ನೀನು ಬದುಕಬೇಕು ಅನ್ನೋದು ದೇವರ ಚಿತ್ತ. ಆಗ್ಲೇ ಏನು ನೋಡಿದ ನಾವು ರೋಮ ಬರೆದ ಪತ್ರಿಕೆಯಲ್ಲಿ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆದಂಥ ಕೃಪೆ. ನೋಡಿ ಹೇಳ್ರಿ, ಅಲ್ಲೇ ಬರೋಣ, ತಿರ್ಗಾ ಅಲ್ಲೇ ಬರೋಣ. ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನ.
ದೇವರ ಉಚಿತಾರ್ಥ ವರವು. ಉಚಿತಾರ್ಥ ವರ ಇದಕ್ಕೆ ಹಣ ಬೇಕಾಗಿಲ್ಲ, ಕೋಳಿ ಬೇಕಾಗಿಲ್ಲ, ಕುರಿ ಬೇಕಾಗಿಲ್ಲ, ದನ ಬೇಕಾಗಿಲ್ಲ, ಎಮ್ಮೆ ಬೇಕಾಗಿಲ್ಲ, ಕುಂಬಳಕಾಯಿ ಬೇಕಾಗಿಲ್ಲ, ಕುಂಬಳಕಾಯಿ ಒಳಗಡೆ ಅರ್ಶಿನ ಕುಂಕುಮ ಹಾಕಬೇಕಾಗಿಲ್ಲ. ಅರ್ಶಿನ ಕುಂಕುಮ ಯಾಕೆ ಹಾಕ್ತೀವಿ? ರಕ್ತ ಪ್ರೋಕ್ಷಣಂ ಪಾಪ ವಿನಷ್ಟಂ, ಅಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಆಗಲ್ಲ ಅನ್ನೋ ವಿಷಯಕ್ಕೋಸ್ಕರ ಬ್ರಾಹ್ಮಣರು ಏನು ಮಾಡ್ತೀವಿ? ನಾನು ಒಂದು ಕಾಲದಲ್ಲಿ ಬ್ರಾಹ್ಮಣ ಪ್ರಿಯರೇ, ಚೇತನ್ ಲಾಲ್ ಶರ್ಮಾ ನನ್ನ ಹೆಸರು. ಇಷ್ಟು ಜಡೆ ಬಿಟ್ಕೊಂಡು ಪೂಜೆ ಮಾಡುವಂಥ ವಂಶ ನಮ್ಮದು. ಅರ್ಥ ಆಯ್ತಾ? ರಕ್ತ ಪ್ರೋಕ್ಷಣವಿಲ್ಲದೆ ಪಾಪಕ್ಕೆ ವಿನಾಶ ಇಲ್ವಂತೆ. ರಕ್ತ ಸುರಿಸಿದವರು ಯಾರು? ಕುರಿ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗುತ್ತಾ? ಕೋಳಿ ರಕ್ತದಿಂದ ಆಗುತ್ತಾ? ಬೇರೆ ಮನುಷ್ಯರು ಪಾಪ ಮಾಡಿ ಪ್ರಾಣಿಗಳ ಮೇಲೆ ಹಾಕಿದ್ರೆ ಸರಿನಾ? ತಿನ್ನೋಣ, ಪರವಾಗಿಲ್ಲ, ದೇವ್ರು ತಿನ್ನೋದಕ್ಕೆ ಕೊಟ್ಟಿದೆ. ಪಾಪ ಅದ್ರ ಮೇಲೆ ಹೊರಿಸೋದಕ್ಕಾಗತ್ತಾ? ನಮ್ಮ ಥರ ಪಾಪ ಮಾಡ್ತಾವಲ್ಲಿ ಪ್ರಾಣಿಗಳು. ಹೊರಗಡೆ ಹೋದಾಗ ನೀವು ಬಾಕ್ಲಿ ಯಾರಿಗೋಸ್ಕರ ಭಯಪಟ್ಟು ಹಾಕೋಯ್ತೀರ? ಲಾಕ್ ಮಾಡಿಕೊಂಡು ಕ್ಯಾಮ್ರಾ ಬೇರೆ ಇಟ್ಟು ಏನು ತಗೋಯ್ತೀರ ಆಚೆ ಕಡೆ ಬೇರೆ? ಹಂದಿನ ನುಗ್ಗಿ ಕಳ್ತನ ಮಾಡ್ಕೊಡೈತು ಅಂತನ? ದನ ನುಗ್ಬಿಟ್ಟು ಕಳ್ತನ ಮಾಡ್ಕೊಡೈತು ಅಂತನ? ನಿಮ್ಮ ಮಕ್ಳಿಗೆ ಸೆಕ್ಯೂರಿಟಿ ಕಳ್ಸೋದು ಎಂತಕ್ಕೆ? ನಾಯಿ ಬಂದು ರೇಪ್ ಮಾಡ್ಬಿಡ್ದು ಅಂತಾನ? ಎಂತಕ್ಕೋಸ್ಕರ? ಮನುಷ್ಯನಿಗೋಸ್ಕರ ಭಯಪಟ್ಟು. ಮನುಷ್ಯನು ಕ್ರೂರ ಮೃಗನಾಗಿದ್ದಾನೆ. ಈಗ ನಾಯಿ ನಿಯತ್ತಾಗಿ ಜೀವನ ಮಾಡ್ತಾ ಐತೆ. ಅದಕ್ಕೆ ನಾಯಿಗಿರುವಂಥ ಸೀಟಲ್ಲಿ ಸಿಂಹಾಸನದ ಮೇಲೆ ಐತೆ. ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ನಾಯಿಗೆ ಒಳ್ಳೆ ಸೀಟಲ್ಲಿ ಜಾಗ. ಈ ನಾಯಿ ಸ್ಥಾನದಲ್ಲಿ ಇರಬೇಕಾದ್ರೆ ಈ ಮನುಷ್ಯನು ನಾಯಿ ಸ್ಥಾನದಲ್ಲಿದ್ದಾನೆ. ನಾಯಿ ಕೋಟ್ಯಾಂತರ ರೂಪಾಯಿ ಸೀಟಲ್ಲಿ ಕೂತಿದೆ, ಅಲ್ಲಿ ಕೂತ್ಕೋಬೇಕಾಗಿತ್ತು ಮನುಷ್ಯ. ಆದರೆ ಇವನ್ ಗತಿ ಏನಾಗಿದೆ ಗೊತ್ತಾ? ರೋಡಲ್ಲಿ ಬಿದ್ದಿರೋಂಥ ನಾಯಿ ಸಿಂಹಾಸನ ಮೇಲೆ ಕೂತೈತೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸೀಟಲ್ಲಿ ಕಾರಲ್ಲಿ ಕೂತ್ಕೊಂಡು ಗ್ಲಾಸ್ ಓಪನ್ ಅದನ್ನು ನೋಡ್ಕೊಂಡು ನೀನು ನೋಡ್ಕೊಂಡು ನಕ್ಕೋ ಇದೈತೆ. ಎಡ್ಕೊಂಡು ನಿನ್ಗೆ ಗತಿ ಗೊತ್ತು. ನನಗಿರೋ ನಿಯತ್ತಾದ್ರೂ ನಿನ್ಗೆ ಇದ್ದಿದ್ರೆ ಈ ಮನುಷ್ಯ ನನಗೆ ಸಾಕೋಬೋದು, ನಿಮ್ಗೆ ಸಾಕ್ತಾ ಇದ್ದಲ್ಲ ಅಂತ ಹೇಳೋಂಥ ಪರಿಸ್ಥಿತಿ ನಾಯಿಗೆ ಬಂದಿದೆ ಇವತ್ತು. ನಿಮ್ಮನ್ನು ನಮ್ಮನ್ನು ನೋಡಿ. ನಾಯಿ ಒಬ್ರೊಬ್ರು ಕಿತ್ತಾಡ್ತಾ ಇದ್ರೆ ಇವತ್ತು ಪೊಸಿಷನ್ ಏನಾಗಿದೆ ಗೊತ್ತಾ? ಯಾಕ್ರೋ ಮನುಷ್ಯ ಥರ ಕಿತ್ತಾಡ್ತಾ ಇದ್ದೀರಾ ಅಂತ ಹೇಳೋ ಪೊಸಿಷನ್ ಆಗಿದೆ. ನಾಯಿ ಕಿತ್ತಾಡ್ತಾ ಇದ್ರೆ ಯಾಕ್ರೋ ಮನುಷ್ಯ ಥರ ಕಿತ್ತಾಡ್ತಾ ಇದ್ದೀರಾ ಅನ್ನೋಂಥ ಪರಿಸ್ಥಿತಿ ಬಂದಿದೆ. ಒಂದು ಸಮಯ ಇತ್ತು ಮನುಷ್ಯರು ಕಿತ್ತಾಡ್ತಾ ಇದ್ರೆ ಯಾಕ್ರೋ ನಾಯಿ ಥರ ಕಿತ್ತಾಡ್ತಾ ಇದ್ದೀರಾ ಅನ್ನೋಂಥ ಪರಿಸ್ಥಿತಿ ಇತ್ತು. ಈಗೇನಾಗಿದೆ ಗೊತ್ತಾ? ಉಲ್ಟಾಗ್ಬಿಟ್ಟಿದೆ. ಆಗ ಮೈ ತುಂಬ ಬಟ್ಟೆ ಹಾಕೋರು ಶ್ರೀಮಂತರು, ಈಗ ಮೈ ತುಂಬ ಬಟ್ಟೆ ಹಾಕೋರು ಬಡವರು. ಆಗ ಬಟ್ಟೆ ಇಲ್ದಿರೋರು ಬಡವರು, ಈಗ ಬಟ್ಟೆ ಇಲ್ದಿರೋರು ಸಾವುಕಾರರು. ಆ ಥರ ಪರಿಸ್ಥಿತಿ ಆಗಿದೆ ಪ್ರಿಯರೇ. ಅದಕ್ಕೆ ಮಳೆಗಾಲಕ್ಕೆ ಮಳೆ ಬರ್ತಾ ಇಲ್ಲ. ಯಾಕಂದರೆ ನೀವು ಉಲ್ಟಾ ಆಗ್ಬಿಟ್ಟಿದ್ರೆ ದೇವರು ಮಾತ್ರ. ಮತ್ತು ದೇವರು ಚೇಂಜ್ ಆಗ್ಬೇಕಲ್ಲ. ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ನಿಮಗೆ ಮೇಲನ್ನು ತಡೆದಿವೆ ಅಂತ ದೇವರು ಹೇಳ್ತಾರೆ ಯೆರೆಮೀಯಗಿಂತ 5ನೇ ಅಧ್ಯಾಯ 15ನೇ ವಚನದಲ್ಲಿ. ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರ ಆಶೀರ್ವಾದದಿಂದ ದೂರ ಮಾಡ್ತಾ ಇದೆ. ದೇವರು ಹೇಳುವಂಥ ಮಾತಾಡ್ತಾ ಇದ್ದಾರೆ. ದೇವರ ಉಚಿತಾರ್ಥ ವರ ಇದು. ಹಣ ಬೇಕಾಗಿಲ್ಲ, ಹರಕೆಗಳು ಕಟ್ಕೋಬೇಕಾಗಿಲ್ಲ, ಕುರಿ ಬೇಕಾಗಿಲ್ಲ, ದನ ಬೇಕಾಗಿಲ್ಲ. ಕೇವಲ ನೀನೇ ಬೇಕು, ಕೇವಲ ನಾನೇ ಬೇಕು ದೇವ್ರಿಗೆ. ಒಬ್ಬ ನಿಜವಾದ ಶ್ರೇಷ್ಠ ತಂದೆ, ಶ್ರೇಷ್ಠ ತಾಯಿ ಅರ್ಥ ಮಾಡ್ಕೊಳ್ತೇವೆ.